ನಾಗಮಣಿ ನನ್ನ ಹೆಂಡತಿ ಮಗನ ರೌಡಿಕಲ್ಲಿ ಎತ್ತಿಸ್ಬಿಟ್ಟವ್ರೆ. ತೋಟ ಜಮೀನು ಬರ್ಕೊಳಗಂತ ಬುಡಕಿಲ್ಲ ಅಂತವ್ರೆ. ಪೊಲೀಸ್ನವ್ರೇನ್ ಕತ್ತೆ ಕಾಯ್ತಾ ಇದಾರ? ಯಾರು ಎಕ್ಕಳ ನಗ್ತಾವ್ರೆ ಅವರು? ಅಲ್ಲ ಹೋಗೆ ಅವ್ರು ಪಕ್ಕನೆ ಅವ್ರೇ. ಹಿಂಗಾದ್ರೆ ಹೆಂಗೆ ದಡಿ? ಕೆಂಪೇಗೌಡರು ಮಾನ ಮರುವದಿಗೆ ತಲೆ ತೆಗಿಸೋರು ಅಂತ ಆ ಅಮ್ಮ ತಲೆ ಎತ್ಕೊಂಡು ಮೆರಿತವಳೆ. ಇವ್ರ ತಲೆ ಎತ್ತಿದ್ರೆ ನಮ್ ತಲೆ ಉಳಿಯೋದು. ಎತ್ತು ನಮ್ ಗೌಡ್ರಿಗೆ ಹೆಂಗಸರ್ ಕಂಡ್ರೆ ಆಗಲ್ಲ ಅಂತ ಗೊತ್ತಿದ್ದು ಈ ಕೇಸ್ ನೀವು ತಂದಿದ್ದೀರಲ್ಲ, ಇದಿಲ್ಲ ಆಗಲ್ಲ. ನಡ್ರೆ ರಾಮಶಾಸ್ತ್ರಿಗಳೇ ನಮಸ್ಕಾರ. ಇದು ನಾಗಮಣಿ ಕೇಸು. ನಾವು ತಲೆ ಹಾಕೋದು ಸರಿ ಇಲ್ಲ. ಈಗ ಕಾನೂನು ಕೂಡ ಫುಲ್ ಆಗಿ ಹೆಂಗಸರಿಗೆ ಸಪೋರ್ಟ್ ಮಾಡ್ತಾ ಇದೆ. ಅಮ್ಮ ಹಾಲ್ ಕೊಡ್ತಾಳೆ ಅಂತ ಅಪ್ಪನ ಮರ್ತ್ರೆ ಕಾನೂನೆಲ್ಲ ಹೀಗೇನೆ ಸ್ತಂಭ ಇಲ್ದಿರೋ ದೇವಸ್ಥಾನದ ತರ ಆಗ್ಬಿಡುತ್ತೆ. ನನಗೆ ಜನ ಮೊದಲು, ಆಮೇಲೆ ಜಾತ್ರೆ. ಏನಾಗುತ್ತೆ ಅಂತ ನಾನ್ ನೋಡ್ಕೊಳ್ತೀನಿ. ಬನ್ರೋ. ದೇವಾ, ಹಲೋ, ಯಾರು? ನಾನು ಅಣ್ಣ ಮಾತಾಡ್ತಿದ್ದೀನಿ. ಹೇಳಿ ಅಣ್ಣ. ಬೇಗನೆ ಮನೆಗೆ ಬಾ. ಬರ್ತೀನಣ್ಣ. ಈಗಲೇ ತಡ ಮಾಡಬೇಡ. ಈಗಲೇ ಹೊರಡ್ತೀನಣ್ಣ. ಓಂ ಗಾಡಿ ಹನುಮಂತರಾಯ ನಮಃ. ಓಂ ಪುತ್ರಾಯ ನಮಃ. ಸರ್ ಇದೇನ್ ಸರ್ ಎಲ್ಲ ಮುಂದೆ ಕೂತ್ಕೊಂಡು ಪೂಜೆ ಮಾಡೋದು, ನೀವು ಹಿಂದೆ ಕೂತ್ಕೊಂಡು ಪೂಜೆ ಮಾಡ್ತೀರಲ್ಲ, ಇದ್ಯಾಕ್ ಸರ್? ಜೈ ಹನುಮಾನ್. ತಿಳ್ಕೊಳ್ಳೇಬೇಕಾ? ಕೇಳು ನಮ್ಮ ಅಪ್ಪನ ಮಹಿಮೇನ. ಎಲ್ಲಾ ದೇವ್ರಿಗೂ ಮಕ್ಕದಲ್ಲಿ ಶಕ್ತಿ ಇದ್ರೆ ಈ ನಮ್ಮ ಅಪ್ಪನ್ಗೆ ಬ್ಯಾಕಲ್ಲಿ ಬಾಲ್ದಲ್ಲಿ ಶಕ್ತಿ. ಲಂಕಾಸುರ ಈ ನಮ್ಮ ಅಪ್ಪನ್ಗೆ ಕುತ್ಕೊಂಡೋಗ್ ಸಿಂಹಾಸನ ಕೊಟ್ಟಿಲ್ಲ ಅಂದಿದ ತಕ್ಷಣ ಫುಲ್ಲು ಶಾರ್ಟ್ ಟೆಂಪರ್ ಆಗ್ಬಿಟ್ಟು ತನ್ನ ಬಾಲನೆ ಸಿಂಬಿ ಮಾಡ್ಕೊಂಡು ಅವನ ಮುಂದೆ ಕೂತ್ಕೊಂಡು ಪೋಸ್ ಕೊಟ್ಬಿಟ್ಟ. ಇವತ್ತು ಯಾವ ಮಿನಿಸ್ಟರ್ ಕೈನಲ್ಲಿ ಆಗ್ತದಪ್ಪ? ಬಾಲಕ್ಕೆ ಬೆಂಕಿನ ಇಟ್ರೆ ಇಡೀ ಲಂಕಾಪುರಾನೇ ಸುಟ್ಟಾಕ್ಬಿಟ್ಟು ಕಡೆಗೆ ಹಿಂದೂ ಮಹಾಸಾಗರಕ್ಕೆ ಹೋಗಿ ಆಪ್ ಮಾಡ್ಕೊಬಿಟ್ಟ. ಈ ನಮ್ಮಪ್ಪ ಭೀಮನಿಗೆ ಬಾಲನ ತಗ ಸೆಡ್ಗಿಡು ಅಂದ. ಅವ್ನ್ ಸೆಡ್ ಇಡಕ್ಕಾಗದೆ ಉಚ್ಚಾಯ್ಕೊಬಿಟ್ಟ. ಈ ನಮ್ಮಪ್ಪ ನನ್ನಂಗೆ ಮಾತಾಡಲ್ಲ, ಆದ್ರೆ ಮಾಡೋದೆಲ್ಲ ಬಾಲದಲ್ಲಿ. ಅದಕ್ಕೆ ಇವನಂಗೆ ನನಗೆ ಬಾಲ ಬರ್ಲಿ, ಇವನಂಗೆ ನನಗೆ ಶಕ್ತಿ ಬರ್ಲಿ ಅಂತ ಪೂಜೆ ಮಾಡ್ತಾ ಇದೀನಿ. ಏನೇ ಅಬ್ಜೆಕ್ಷನ್? ಸರ್ ಯಾವ್ದೋ ಫೋನ್ ಬಂದೈತೆ, ತಗೋತೀರಾ ಸರ್? ಅದನ್ನ ಹೋಗಿ ನಮ್ ಪೈಲ್ವಾನ್ ಪಾಪಣ್ಣನ್ಗೇಳು. ಈ ಟೈಮಲ್ಲಿ ಫೋನ್ ಮಾಡಿದ್ರೆ ಅವ್ನ್ ಡೋಬಿ ಸ್ಯಾಟ್ ಹೊಡಿತಾನೆ. ಹಲೋ, ನಾನ್ ಪೈಲ್ವಾನ್ ಪಾಪಣ್ಣ ಮಾತಾಡ್ತಿರೋದು. ನೀವ್ಯಾರೀ? ನಾನ್ ನಿನಗೆ ಡೋಬಿ ಶಾಟ್ ಕಲ್ಸ್ಕೊಟ್ಟ ಐವಾನ, ನಿಮ್ಮ ಅಣ್ಣ ಕಣ. ಆ ಮರಕೋತಿಯಲ್ಲಿ ಅಣ್ಣ ಪೂಜೆ ಮಾಡ್ತಾ ಇದ್ದಾನೆ. ಮಾತಾಡ್ತೀಯ ಅಣ್ಣ? ಯಾವಣ್ಣ? ದೊಡ್ಡಣ್ಣ. ಓ, ಅವನಿಗೆ ಬಾಯಿ ಬಾಲ ಬೆಳ್ಸದ್ ಬಿಟ್ರೆ ಬೇರೆ ಕೆಲಸ ಇಲ್ವಾ? ಇಲ್ಲ ಅರ್ಜೆಂಟ್ ಕೆಲಸ ಇದೆ, ಬೇಗ ಬನ್ನಿ. ಸರಿ ಅಣ್ಣ, ಸರಿ. ಯಾವನ ಫೋನ್ ಮಾಡ್ದೆ ಅಂತ ಬೊಗಳ್ದಲ್ಲ ಕೆಪ್ಪರ್ ನನ್ ಮಗನೇ. ನಮ್ಮ ಅಣ್ಣನ ಧ್ವನಿ ಗೊತ್ತಾಗ್ಲಿಲ್ವಾ ನಿನಗೆ? ನಮ್ಮ ಅಣ್ಣನ ಧ್ವನಿನೇ ನಂಗೆ ಗೊತ್ತಾಗಿಲ್ಲ. ಅಯ್ಯೋ ನನ್ ಮಗನೇ, ನಮ್ಮ ಅಣ್ಣ ಇಲ್ದೆ ಮೈಸೂರು ದಸರಾ ನಡೆಯಲ್ಲ ಅಂತ ವಂಶ ನಮ್ದು. ನಮ್ಮ ಅಣ್ಣನ ಧ್ವನಿ ಗೊತ್ತಾಗ್ಲಿಲ್ವಾ? ಈಗ ಕೇಳ್ತಾ ನೋಡು, ಮದ್ದೂರಿಂದ ಮಂಡ್ಯ ಅವ್ರ. ಇದು ಲಾ ಕಾಲೇಜಾ? ಹೌದು. ಬಾಯ್ಸ್ ಹಾಸ್ಟೆಲಾ? ಹೌದು ಸರ್. ನಾನು ಬಲರಾಮೇಗೌಡನ್ ಜೊತೆ ಮಾತಾಡ್ಬೇಕು. ಹಲೋ ಮೆಡ್ಡ, ಎಲ್ಲಿದ್ಯಾ ನೀನು? ಮೆಡ್ಡ ಅಲ್ವ ದಡ್ಡ? ಅಣ್ಣ ಮಾತಾಡ್ತಿದ್ದೀರಿ. ಸಾರಿ ಅಣ್ಣ. ನೀನ್ ಇವತ್ ಕಾಲೇಜ್ಗೆ ಹೋಗ್ಲಿಲ್ವಾ? ಅದು ಸ್ಪೋರ್ಟ್ಸ್ ಬ್ಯಾಗ್ ಮರ್ತಿದ್ದೆ, ಅದನ್ನ ತೊಗೊಂಡೋಗಿ ಬಂದೆ. ಈಗ ಮತ್ತೆ ಹೋಗ್ತಾ ಇದ್ದೀನಿ ಅಣ್ಣ. ಅಲ್ಲೇನ್ ಹೋಗೋದ್ ಬೇಡ, ಸೀದಾ ಇಲ್ಲಿಗೆ ಬಾ. ಅಣ್ಣ, ಸ್ಪೆಷಲ್ ಕ್ಲಾಸ್ ಇತ್ತು, ಅದು ಮುಗಿಸ್ಕೊಂಡ್ ಬರ್ಲಾ? ಇಲ್ಲೂ ಒಂದ್ ಕ್ಲಾಸ್ ನಡೆಯೋದಿದೆ, ಸ್ಪೆಷಲ್ ಕ್ಲಾಸೇ. ಬೇಗ ಬಾ. ಓಹೋ, ಏನಿದು ಪಂಚ ಪಾಂಡವರು ಕುಚೇಲನ್ ಮನೆಗೆ ಬಂದ್ಬಿಟ್ಟಿದ್ದೀರಾ? ಅದು ಒಟ್ಟಿಗೆ? ಓಹೋ, ನನ್ನ ಮಗನೇ ನೀನ್ ಕುಚೇಲನಾ? ಲೈ, ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ನೀನ್ ಕರ್ಕೊಂಡ್ ಬಂದಿರೋ ಬೋರ್ನ ಹೆಂಡತಿ ಮಗಳನ್ನ ಬಿಟ್ಟು ಕಳ್ಸು. ಬಿಡದಿದ್ರ ಬಡ್ಡಿಗೆ ಬಡ್ಡಿ ಕೊಟ್ಟು ಚಡ್ಡಿಗೆ ಚಡ್ಡಿ ಹರಿದು ಎತ್ತಾಕೊಂಡು ಹೋಗ್ತೀವಿ. ಹಂಗೆಲ್ಲ ಎತ್ಕೊಂಡು ಹೋಗಕ್ಕೆ ನಾವು ಕೆಳಗ್ ಬಿದ್ದಿರೋ ಸಗಣಿ ಅಲ್ಲ ಶಿವ, ಬೆರಣಿ ತಟ್ಟೋರು. ನಾವು ಭೂಮಿ ಅಗದು ಬಾವಿ ತೆಗೆಯೋರು.
ನೀರ್ ಬಂದ್ರೆ ಕುಡಿಸ್ತೀವಿ, ಇಲ್ಲ ಅಂದ್ರೆ ನಿನ್ನಂತವನ್ನ ಬಲಿ ಕೊಡ್ತೀವಿ. ಏಯ್, ಅವನೇನೋ ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಅಂದ್ರೆ ನೀವುಗಳು ಡೈಲಾಗ್ ಹೇಳ್ತಿದ್ರಲ್ಲ. ನೋಡಿ, ನನಗೂ ಇವನಂತ ನನ್ನ ಮಕ್ಳಿಗೆ ಹೊಡೆದು ಬೇಜಾರಾಗೈತೆ. ನಿಮ್ ರುಚಿ ಏನು ಅಂತ ಅವನಿಗೆ ಗೊತ್ತಾಗ್ಲಿ ತೋರಿಸಿ. ಬಾಯಿ ಮುಚ್ಚಿ ಕೈ ಬಿಚ್ಚಿರ. ಸಿಳಕೇತ, ಗುಡ್ಡ ಹಾಕ್ಬಿಟ್ಟಿದ್ದೀನಿ ಅಂತ ಅಡ್ಡಡ್ಡ ಮಲಗಿಸ್ಬಿಡ್ತೀನಿ ಅಂತ ಬಂದ್ಯಾ? ಕೆಡ್ಡ ಆಡ್ದವನ ನಾನು. ಇನ್ನು ಪಡ್ಡೆ ಹುಡುಗಾನೆ. ಕುಸ್ತಿಗೂ ಸೈ, ಕಬಡ್ಡಿಗೂ ಸೈ, ಟಿಚ್ಚಿಗೂ ಸೈ. ಬಡವ್ರ ಕಂಪ್ಲೇಂಟ್ ತಗೊಳ್ಳೋದಕ್ಕೆ ಜಮೀನ್ದಾರ್ ಅಪ್ಪಣೆ ಬೇಕಾ ನಿನಗೆ? ಮೊದಲು ಜನ, ಆಮೇಲೆ ಜಾತ್ರೆ ಅಂತ ಗೊತ್ತಿಲ್ವಾ ನಿನಗೆ? ಮೊದಲು ಇಲ್ಲಿ ಜಾತ್ರೆ, ಆಮೇಲೆ ಜನ. ದೇವು, ಡಿಸಿಗೆ ಫೋನ್ ಮಾಡು. ಪಾಪಣ್ಣ,